ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಯಾವಾಗ ದೊರೆಯೋದಕ್ಕೆ ಶುರುವಾಯಿತು ಮಾನವನ ಇತಿಹಾಸದಲ್ಲಿ ಹುಡುಕ್ತಾ ಹೋಯಿತು ಅಂದರೆ, ಋಗ್ವೇದ ಕಾಲದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡಿತಾ ಇದ್ದರು. ಹೆಣ್ಣು ಮಕ್ಕಳು ಉಪಕುಲಪತಿಗಳಾಗಿ ಅನೇಕ ಆಶ್ರಮಗಳನ್ನು ಕಟ್ಟಿಕೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದರು. ಅವರು ಮಂತ್ರಗಳನ್ನೂ ಸಹ ರಚಿಸ್ತಾ ಇದ್ದರು. ಈ ಮಾಹಿತಿ ದೊರೆಯುತ್ತೆ. ಋಗ್ವೇದ ಕಾಲವನ್ನು ಬಿಟ್ಟರೆ ನಂತರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದೊರೀತಾ ಇದ್ದಂಥ ಬಗ್ಗೆ ಯಾವುದೇ ಮಾಹಿತಿ ಸಿಗೋಲ್ಲ. ಶರಣರ ಕಾಲಕ್ಕೆ, ಕ್ರಿಸ್ತಶಕ 12ನೇ ಶತಮಾನಕ್ಕೆ ಬರಬೇಕಾಗುತ್ತೆ. ಅಲ್ಲಿಯವರೆಗೆ ನಡುವೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದ ಶಿಕ್ಷಣ ದೊರೆತ ಬಗ್ಗೆ ನಮಗೆ ಮಾಹಿತಿ ದೊರೆತಿಲ್ಲ. ಋಗ್ವೇದ ಕಾಲದಲ್ಲಿ ಸುಮಾರು 400 ಋಷಿಗಳು ಮಂತ್ರಗಳನ್ನು, ಸುಮಾರು 10,000 ಮಂತ್ರಗಳನ್ನು ರಚಿಸಿದ್ದಾರೆ. ಈ 400 ಮಂತ್ರದ್ರಷ್ಟಾರರಲ್ಲಿ 23 ಸ್ತ್ರೀಯರು ಮಂತ್ರಗಳನ್ನು ರಚಿಸಿದ್ದಾರೆ. ಆ 23 ಸ್ತ್ರೀಯರುಗಳು ರೋಮಶೆ, ಲೋಪಾಮುದ್ರ, ಅದಿತಿ, ವಿಶ್ವವಾರ, ಶಶ್ವತಿ, ಅಪಲ, ಶಿಖಂಡಿನಿಯರು, ಯಮಿ, ಇಂದ್ರಸ್ತುಷ, ಘೋಷ, ಸೂರ್ಯ, ಇಂದ್ರಾಣಿ, ಊರ್ವಶಿ, ಹೀಗೆ ನಡೆಯುತ್ತೆ. ಇವರೆಲ್ಲರೂ ಏನು ಮಂತ್ರಗಳನ್ನು ರಚಿಸಿದ್ದಾರೆ, ಆ ಮಂತ್ರಗಳು ಒಂದು ಮಂತ್ರದಿಂದ ಹಿಡಿದು 40-45ರವರೆಗೆ ಮಂತ್ರಗಳನ್ನು ರಚಿಸಿರುವ ಉದಾಹರಣೆಗಳು ನಮಗೆ ದೊರೆಯುತ್ತೆ. ಇವರ ಮಂತ್ರಗಳ ಮೂಲ ವಿಷಯ ಏನು ಅಂತ ಹೇಳ್ತಂದರೆ, ಇಂದ್ರದೇವತೆಗಳನ್ನು ಪ್ರಾರ್ಥನೆ ಮಾಡೋದು, ನಮಗೆ ಮಳೆ ಬೆಳೆ ಚೆನ್ನಾಗಿ ಕೊಡು ಅಂತ ಕೇಳೋದು, ಆಧ್ಯಾತ್ಮಿಕ ವಿಷಯವಾಗಿ ಒಳನೋಟವನ್ನು ತೋರೋದು, ಮುಖ್ಯವಾಗಿ ಸವತಿಯರು ಯಾರಿರ್ತಾರೆ ಆ ಸವತಿಯರನ್ನು ಹೇಗಾದರೂ ಮಾಡಿ ನಾನು ಸೋಲಿಸಬೇಕು, ಅವರನ್ನು ಸೋಲಿಸಿ ನನ್ನ ಗಂಡನನ್ನು ಉಳಿಸಿಕೋಬೇಕು, ದೇವತೆಗಳ ಸಹಾಯ ಪಡಿತಾರೆ. ಹಾಗೆಯೇ ದಾಂಪತ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಧುನಿಕರು ನಾಚುವ ಹಾಗೆ ಕೆಲವು ವಿಷಯಗಳನ್ನು ಬಹಳ ದಿಟ್ಟವಾಗಿ ದೇವತೆಗಳ ಜೊತೆ ಮಾತಾಡ್ತಾರೆ. ಬಹಳ ಬಹಳ ಅಪರೂಪವಾದದ್ದು. ಯಮ ಯಮಿ ಇವರಿಬ್ಬರು ಸೋದರಿಯರು ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಗರ್ಭಾವಾಸದಿಂದ ಗೆಳೆಯನಾದ ಯಮನೆ, ವಿಸ್ತಾರವಾದ ಸಮುದ್ರ ಮಧ್ಯದಲ್ಲಿರುವ ನಡುಗಡೆಗೆ ನಾನು ಬಂದಿರುವೆನೋ, ನಾನು ನಿನ್ನ ಜೊತೆಗೆ ರಮಿಸಬೇಕೆಂದು ಅಪೇಕ್ಷಿಸುತ್ತೇನೆ. ನಮ್ಮಿಂದ ಜನಿಸುವ ಮಗನಿಗೆ ತಂದೆಯಾಗುವ ನಿನ್ನ ಪ್ರಯೋಜನಕ್ಕಾಗಿ, ಕ್ಷೇತ್ರ ರೂಪವಾದ ನನ್ನ ಉದರದಲ್ಲಿ ಜನಿಸುವ ಶ್ರೇಷ್ಠ ಮಗನಿಗಾಗಿ ನಾವು ಪ್ರಜಾಪತಿಯನ್ನು ಧ್ಯಾನಿಸುವ. ಪ್ರಜಾಪತಿಯು ನಮಗೆ ಉತ್ತಮ ಸಂತತಿಯನ್ನು ಕೊಡುವಳು. ಸೋದರಿ ಈ ಮಾತನ್ನು ಸೋದರನಿಗೆ ಕೇಳಿದಾಗ ಆತ ಹೇಳ್ತಾನೆ, ಯಮ, ಹೇ ಯಮಿ, ನಿನಗೆ ಸಹೋದರನಾದ ನಾನು ನೀನು ಹೇಳುತ್ತಿರುವ ಈ ರೀತಿಯಲ್ಲಿ ಸ್ನೇಹವನ್ನು ಒಪ್ಪುವುದಿಲ್ಲ. ನನ್ನ ತಾಯಿಯ ಗರ್ಭದಿಂದ ಜನಿಸಿದ ನಿನ್ನಲ್ಲಿ ಹಾಗೆ ನಡೆಯುವುದು ಕ್ರಮವಲ್ಲ, ನ್ಯಾಯವಲ್ಲ. ನೀನು ಹೇಳಿದಂತೆ ಇದು ಯಾರಿಗೂ ಕಾಣದ ನಡುಗಡ್ಡೆಯಾಗಿದ್ದರೂ ಮಹಾತ್ಮನಾದ ಪ್ರಾಜ್ಞನೂ ಆದ ಪ್ರಜಾಪತಿಯ ವೀರಪುತ್ರರು ದ್ಯು ಅಂತರಿಕ್ಷಾದಿ ಎಲ್ಲ ಲೋಕಗಳನ್ನು ಧರಿಸಿರುವರು, ನೋಡುತ್ತಿರುವರು. ಅವರು ಸಹ ಇಂತಹ ಸಂಬಂಧವನ್ನು ಒಪ್ಪುವುದಿಲ್ಲ ಅಂತ ಕಾಣುತ್ತೆ. ಬಹುಶಃ ಮನುಕುಲದ ಆರಂಭದ ದಿನಗಳಲ್ಲಿ ಈ ಸೋದರತ್ವ ಇತ್ಯಾದಿಗಳ ಭಾವ ಅಷ್ಟು ಬಲವಾಗಿ ಇಲ್ಲದಿದ್ದಂಥ ದಿನಗಳಲ್ಲಿ ಸೋದರ ಸೋದರಿಯರು ಕೂಡ್ತಾ ಇದ್ರೋ ಏನೋ ಗೊತ್ತಿಲ್ಲ. ಆದರೆ ಈ ಒಂದು ಕಾಲಘಟ್ಟದಲ್ಲಿ ಆ ರೀತಿ ಕೂಡೋದು ತಪ್ಪು ಅನ್ನೋ ವಿಚಾರವನ್ನು ಯಮ ಯಮಿ ಇಬ್ಬರು ಅವರ ಸಂಭಾಷಣೆ ಏನಿದೆ ಸುದೀರ್ಘವಾಗಿದೆ. ಆ ಸಂಭಾಷಣೆಯಲ್ಲಿ ಈ ಮಾಹಿತಿ ದೊರೆಯುತ್ತೆ. ವೇದ ಕಾಲದ ವಿದ್ಯಾವಧಿಯರು ಎನ್ನುವ ಈ ಒಂದು ಪುಸ್ತಕದಲ್ಲಿ 23 ಈ ವೇದ ವಾದಿನಿಯರು ಯಾರಿದ್ರು, ಮಂತ್ರದ್ರಷ್ಟಾರರು ಯಾರಿದ್ರು, ಅವರ ಪ್ರಾಥಮಿಕ ಪರಿಚಯ ದೊರೆಯುತ್ತೆ. ವಿದ್ವಾನ್ ರಾಭಾ ಹಾಸಣಗಿ ಅವರು ಬರೆದಿರುವಂಥದ್ದು. ಇದನ್ನು ಸಂಪಾದಿಸಿದ್ದಾರೆ HR ಅಮರನಾಥ್ ಅವರು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ GL.
ನಾನು ದಾಸರಳ್ಳಿ ಮಲ್ಸೂರದಿಂದ ಬಂದಿದ್ದೇನೆ. ನಾನು ಗೃಹಿಣಿ. ನನ್ನ ಹವ್ಯಾಸಗಳು ಪದಬಂಧ ಬಿಡಿಸುವುದು, ಹಾಡುಗಳನ್ನು ಕೇಳುವುದು, ತಟ್ಟಂತೇಳಿ ಪ್ರೋಗ್ರಾಂ ನೋಡುವುದು. ಸರಸ್ವತಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೊಟ್ಟೇಶಪ್ಪ ಬಾಗಳಿ, ಮಾನ್ಯಾರ ಮಸೋಳು ಗ್ರಾಮ, ಹೂನಡಿಲಿ ತಾಲೂಕು, ವಿಜಯನಗರ ಜಿಲ್ಲೆ. ವೃತ್ತಿಯಲ್ಲಿ ಬಂದು ವ್ಯವಸಾಯ. ನನ್ನ ಹವ್ಯಾಸಗಳು ತಟ್ಟಂತೇಳಿ ಕಾರ್ಯಕ್ರಮ ತಪ್ಪದೇ ವೀಕ್ಷಣೆ ಮಾಡುವುದು ಹಾಗೂ ಕಬಡ್ಡಿ ಸ್ಪೋರ್ಟ್ಸನ್ನು ಭಾಳ ಹವ್ಯಾಸದಿಂದ ನೋಡ್ತೇನೆ. ಪುಟ್ಟೇಶಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾ ಆಶಾ ಮೋಹನ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ನಾನು ಭಾರತೀಯ ಜೀವ ನಿಗಮ ಮತ್ತು ಅಂಚೆ ಕಚೇರಿಯಲ್ಲಿ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ದೂರದರ್ಶನ ವೀಕ್ಷಣೆ ಮಾಡೋದು ನನ್ನ ಹವ್ಯಾಸ. ಆಶಾ ಮೋಹನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ 1990 ಚಿತ್ರತಂಡದವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಚಿತ್ರದಲ್ಲಿ ಅರುಣ್ ನಾಯಕರಾಗಿ, ರಾಣಿ ವರದ್ ನಾಯಕಿಯಾಗಿ ನಟಿಸಿದ್ದಾರೆ. ನಿರ್ದೇಶಕರು ನಂದಕುಮಾರ್. ನಿರ್ಮಾಣ ಮನಸ್ಸು ಮಲ್ಲಿಗೆ ಕಂಬೈನ್ಸ್. ಛಾಯಾಗ್ರಹಣ ಹಾಲೇಶ್ ಎಸ್. ಸಂಗೀತ ಇ.ಸಿ. ಮಹಾರಾಜ್. ಉತ್ತಮ ಗೀತೆಗಳ ಜೊತೆ ಹಸಿರು ಪರಿಸರದ ನಡುವೆ ಒಂದು ಪ್ರೇಮ ಕತೆ ಅರಳುವ ಪರಿಯನ್ನು ನಾವು ನೋಡಬಹುದು 1990 ಎನ್ನುವ ಈ ಚಿತ್ರದಲ್ಲಿ. ಇದೇ ತಿಂಗಳು 28ರಂದು ಈ ಚಿತ್ರ ನಾಡಿನಾದ್ಯಂತ ಬಿಡುಗಡೆಯಾಗ್ತಾ ಇದೆ. ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ನೋಡಬಹುದಾದಂಥ ಸುಂದರ ಚಿತ್ರ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ದೆಹಲಿ ತಲ್ಲಣಗಳು, ನಿಜ ದೆಹಲಿಯ ಅನಾವರಣ. ದರ್ಶನ್ ಬಳ್ಳೇಶ್ವರ ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ತಮಿಳುನಾಡಿನ ಯಾವ ಪ್ರದೇಶದಲ್ಲಿ ಟಂಗ್ಸ್ಟನ್ ಲೋಹ ನಿಕ್ಷೇಪವು ಪತ್ತೆಯಾಗಿದೆ? ಆಯ್ಕೆಗಳನ್ನು ನೋಡೋಣ. ಕಡಲೂರು, ಧರ್ಮಪುರಿ, ಚೆಂಗಲ್ಪಟ್ಟು, ಮಧುರೈ. ಮೊದಲಿಗೆ ಬಜರುತ್ತಿದ್ದಾರೆ ಆಶಾ ಮೋಹನ್, ಆನಂತರ ಸರಸ್ವತಿ ಅವರು. ಈಗ ಆಶಾ ಮೋಹನ್ ಅವರು ತಮ್ಮ ಉತ್ತರವನ್ನು ಆಯ್ಕೆ 3 ಚೆಂಗಲ್ಪಟ್ಟು. ಚೆಂಗಲ್ಪಟ್ಟು ಆಯ್ಕೆ 3. ಸರಸ್ವತಿ ಮಥುರೈ. ಎಷ್ಟನೇದಮ್ಮ? ಮಥುರೈ 4. ಮಧುರೈ ಆಯ್ಕೆ 4. ಉತ್ತರವನ್ನು ನೋಡೋಣ. ಮಧುರೈ ಸರಿಯಾದ ಉತ್ತರ. ಈ ಉತ್ತರವನ್ನು ಸರಸ್ವತಿ ಅವರು ಕೊಟ್ಟಿದ್ದಾರೆ. ದೆಹಲಿ ತಲ್ಲಣಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈ ಟಂಗ್ಸ್ಟನ್ಗೆ ವೈಜ್ಞಾನಿಕವಾಗಿ ವೂಲ್ಫ್ರಮ್ ಅಂತ ಕರೀತೇವೆ. ಈ ವೂಲ್ಫ್ರಮ್ ಅಂತಕ್ಕಂಥ ಅಮೂಲ್ಯವಾದ ಈ ಧಾತು ಶೀಲೈಟ್ ಮತ್ತು ವೂಲ್ಫಮೈಟ್ ಅಂತಕ್ಕಂಥ ಖನಿಜಗಳಲ್ಲಿ ಇದು ದೊರೆಯುತ್ತೆ. ಇದು ಅತ್ಯಂತ ಸಾಂದ್ರವಾದಂಥ ಲೋಹ. ಇದು 3410 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ತಡೆದುಕೊಳ್ಳೋ ಶಕ್ತಿ ಇದಕ್ಕೆ ಉಂಟು. ಹಾಗಾಗಿ ವಿದ್ಯುತ್ ದೀಪದಲ್ಲಿ ಯಾವ ತಂತಿಯನ್ನು ನಾವು ನೋಡ್ತೇವೆ ಅದನ್ನು ಈ ಟಂಗ್ಸ್ಟನ್ನಿಂದ ಮಾಡಿರ್ತಾರೆ. ಇದೇ ಟಂಗ್ಸ್ಟನ್ನನ್ನು ಬಳಸಿ ಟಂಗ್ಸ್ಟನ್ ಕಾರ್ಬೈಡ್ ಅಂತಕ್ಕಂಥ ಒಂದು ಅತ್ಯಂತ ದೃಢವಾದ ವಜ್ರ ಸಮಾನವಾದ ಒಂದು ಲೋಹವನ್ನು ಸಹ, ಒಂದು ಸಂಯುಕ್ತ ಲೋಹವನ್ನು ಸಹ ನಾವು ನಿರ್ಮಿಸಿದ್ದೇವೆ. ಇದನ್ನು ಕ್ರಿಟಿಕಲ್ ಮಿನರಲ್ ಅಂತ ಕರೀತಾರೆ. ಈ ಕ್ರಿಟಿಕಲ್ ಮಿನರಲ್ ಅಂದರೆ ಅತ್ಯಗತ್ಯವಾದ ಲೋಹ. ಹಾಗಂದರೆ ಏನು? ಈ ಲೋಹಕ್ಕೆ ಬೇಡಿಕೆ ತುಂಬ ಇದೆ, ಆದರೆ ಪೂರೈಕೆ ಕಡಿಮೆ ಇದೆ. ಬೇಡಿಕೆ ಹೆಚ್ಚಿದ್ದು ಪೂರೈಕೆ ಕಡಿಮೆ ಇರುವಂಥ ಲೋಹ ಏನಿದೆ ಅದನ್ನು ಕ್ರಿಟಿಕಲ್ ಎಲಿಮೆಂಟ್ ಅಥವಾ ಕ್ರಿಟಿಕಲ್ ಮಿನರಲ್, ಅತ್ಯಗತ್ಯ ಲೋಹ ಅಂತ ಕರೀತಾರೆ. ಆ ಪಟ್ಟಿಗೆ ಸೇರುತ್ತೆ ಈ ಟಂಗ್ಸ್ಟನ್. ಮುಂದಿನ ಪುಸ್ತಕ KR ಮೀರಾ ಅವರು ಬರೆದ ಭಗವಂತನ ಸಾವು ಎನ್ನುವ ಕಥಾ ಸಂಕಲನ. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ವಿಕ್ರಮ್ ಕಾಂತಿಕೆರೆ. ಪ್ರಶ್ನೆ, ನಮ್ಮ ಪ್ರಶ್ನೆ ಈಗ ಬಂತು. ತೆಲಂಗಾಣದ ಕಾಕತೀಯ ರಾಮಪ್ಪ ದೇವಾಲಯವನ್ನು ಭೂಕಂಪನವೂ ಬೀಳಿಸಲಾರದಂತೆ ಅದರ ತಳಪಾಯ ತಂತ್ರಜ್ಞಾನದ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಸ್ಯಾಂಡ್ ಬಾಕ್ಸ್ ಟೆಕ್ನಿಕ್,
ಮ್ಯಾಟ್ ಫೌಂಡೇಶನ್, ಡೀಪ್ ಫೌಂಡೇಶನ್ ಪಿಟ್, ಫ್ಲೋಟಿಂಗ್ ಫೌಂಡೇಶನ್. ಮೊದಲಿಗೆ ಆಶಾ ಮೋಹನ್, ಆನಂತರ ಪುಟ್ಟೇಶಪ್ಪ. ಆಶಾ ಮೋಹನ್ ಆಯ್ಕೆ 1 ಸ್ಟ್ಯಾಂಡ್ ಸ್ಯಾಂಡ್ ಬಾಕ್ಸ್ ಟೆಕ್ನಿಕ್ ಅಂತ ಹೇಳ್ತಾ ಇದ್ದಾರೆ. ಪುಟ್ಟೇಶಪ್ಪ ಮೂರನೇದು ಮೂರನೇದು ಡೀಪ್ ಫೌಂಡೇಶನ್ ಪಿಟ್. ಸರಿಯಾದ ಉತ್ತರವನ್ನು ಈಗ ನೋಡೋಣ. ಸ್ಯಾಂಡ್ ಬಾಕ್ಸ್ ಟೆಕ್ನಿಕ್ ಅನ್ನೋದು ಸರಿಯಾದ ಉತ್ತರ. ಭಗವಂತನ ಸಾವು ಈ ಪುಸ್ತಕವನ್ನು ಆಶಾ ಮೋಹನ್ ಅವರಿಗೆ ಕೊಟ್ಟಿದ್ದೇನೆ. ಮರಳು, ಸುಣ್ಣ, ಬೆಲ್ಲ, ಕಪ್ಪು ಅಳಲೆಕಾಯಿ ಇವುಗಳನ್ನು ಬಳಸಿ ವಿಶೇಷ ರೀತಿಯಲ್ಲಿ ಈ ತಳಪಾಯವನ್ನು ರೂಪಿಸ್ತಾರಂತೆ. ಈ ತಳಪಾಯ ಏನೇ ಭೂಕಂಪ ಆದರೂ ಕೆಳಗೆ ಬೀಳೋಲ್ಲ, ಅಲ್ಲಿಯೇ ಮೇಲೆ ಕೆಳಗೆ ಚಲಿಸಿ ಸ್ಥಿರವಾಗಿ ನಿಲ್ಲುವ ಒಂದು ಗುಣವನ್ನು ಪಡೆದಿದೆಯಂತೆ. ಈಜಿಪ್ಟ್ ಪಿರಮಿಡ್ಗಳ ನಿರ್ಮಾಣದಲ್ಲೂ ಈ ರೀತಿಯಾದ ತಂತ್ರಜ್ಞಾನವನ್ನು ಬಳಸಿದ್ದಾರೆ ಅನ್ನೋ ಮಾಹಿತಿ ದೊರೆಯುತ್ತೆ. ಹಾಗಾಗಿ ಈ ತೆಲಂಗಾಣದಲ್ಲಿ ಇರ್ತಕ್ಕಂಥ ಈ ಒಂದು ದೇವಾಲಯ ಏನಿದೆ, ಈ ವಿಶಿಷ್ಟವಾದ ತಂತ್ರಜ್ಞಾನವನ್ನು ಬಳಸಿದಂಥ ಅಪರೂಪದ ದೇವಾಲಯಗಳ ಪಟ್ಟಿಗೆ ಸೇರಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಸತೀಶ್ ವೆಂಕಟಸುಬ್ಬು ಬರೆದಂಥ ಸೈಬರ್ ಕ್ರೈಮ್ ತಡೆಗಟ್ಟುವುದು ಹೇಗೆ ಎನ್ನುವ ಪುಸ್ತಕ. ಪ್ರಶ್ನೆ: ಭಾರತ ಸರ್ಕಾರವು ಗ್ಲೋಬಲ್ ಒನ್ ಸ್ಟಾಪ್ ಸೆಂಟರನ್ನು ಯಾರಿಗಾಗಿ ಆರಂಭಿಸಿದೆ? ಆಯ್ಕೆಗಳನ್ನು ನೋಡೋಣ. ಕ್ರೀಡಾಪಟುಗಳು, ಮಹಿಳೆ ಮತ್ತು ಮಕ್ಕಳು, ಅನಿವಾಸಿ ಭಾರತೀಯರು, ವಿದ್ಯಾರ್ಥಿಗಳು. ಮೊದಲಿಗೆ ಸರಸ್ವತಿ, ಆನಂತರ ಆಶಾ ಮೋಹನ್. ಮಹಿಳೆ ಮತ್ತು ಮಕ್ಕಳು. ಮಹಿಳೆ ಮತ್ತು ಮಕ್ಕಳು ಆಯ್ಕೆ 2. ಆಶಾ ಮೋಹನ್ ಅನಿವಾಸಿ ಭಾರತೀಯರು. ಭಾರತೀಯರು. ಉತ್ತರವನ್ನು ನೋಡೋಣ. ಮಹಿಳೆ ಮತ್ತು ಮಕ್ಕಳು ಉತ್ತರ ಸರಿಯಾಗಿದೆ. ಸೈಬರ್ ಕ್ರೈಮ್ ಈ ಒಂದು ಪುಸ್ತಕವನ್ನು ಸರಸ್ವತಿ ಅವರಿಗೆ ಕೊಟ್ಟಿದ್ದೆ. ವಿದೇಶಕ್ಕೆ ಹೋದಂಥ ಅನೇಕ ಹೆಣ್ಣು ಮಕ್ಕಳು ಅಲ್ಲಿ ನಾನಾ ರೀತಿಯ ಕಷ್ಟಕ್ಕೆ ಸಿಲುಕಿದಾಗ, ಅದರಲ್ಲೂ ಬಹ್ರೈನ್, ಕುವೈತ್, ಓಮನ್, ಕತಾರ್, ಸೌದಿ ಅರೇಬಿಯಾ, UAE, ಇನ್ನು ಆ ಕಡೆ ಹೋದರೆ ಕೆನಡಾದಲ್ಲಿ ಮತ್ತು ಈ ಕಡೆ ಸಿಂಗಪುರ್ ಮುಂತಾದ ಪ್ರದೇಶಗಳಲ್ಲಿ ಭಾರತದಿಂದ ಹೋದಂಥ ಹೆಣ್ಣು ಮಕ್ಕಳ ಬದುಕು ಅಷ್ಟು ಸಹನೀಯವಾಗಿ ಇರೋದಿಲ್ಲ. ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಆದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ನೆರವನ್ನು ನೀಡೋಕ್ಕೆ ಯಾರೂ ಇರೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಭಾರತ ಈ ಗ್ಲೋಬಲ್ ಒನ್ ಸ್ಟಾಪ್ ಸೆಂಟರ್ ಅಂತಕ್ಕಂಥ ಒಂದು ಕೇಂದ್ರವನ್ನು ಆರಂಭಿಸಿದೆಯಂತೆ. ಇಲ್ಲಿ ಭಾರತೀಯ ಮಹಿಳೆಯರು ಮತ್ತು ಮಕ್ಕಳು ಯಾವುದೇ ತುರ್ತು ಸಂದರ್ಭ ಇರಲಿ ಇಲ್ಲಿಗೆ ಬಂತು ಅಂತ ಹೇಳ್ತಂದರೆ ಅವರಿಗೆ ಆಶ್ರಯ, ನೆರವು, ಮಾರ್ಗದರ್ಶನ ಎಲ್ಲವನ್ನೂ ಕೊಡ್ತಾರಂತೆ. ಹಾಗಾಗಿ ಇದೊಂದು ಗಣನೀಯವಾದ ಒಂದು ಕ್ರಮ ಅಂತ ನಾವು ಪರಿಗಣಿಸಬಹುದು. ಮುಂದೆ ಕೊಡ್ತಾ ಇದ್ದೇವೆ. ಶಶಿ ತರೀಕೆರೆ ಅವರು ಬರೆದ ಪ್ಯೂಪಾ ಕವಿತೆಗಳು. ಪ್ರಶ್ನೆಯನ್ನು ನೋಡೋಣ. ಕಿತ್ತೂರು ವಿಜಯೋತ್ಸವದ ಅಂಗವಾಗಿ ಅಂಚೆ ಇಲಾಖೆಯು ಚೆನ್ನಮ್ಮನ ಅಂಚೆ ಚೀಟಿ ಬಿಡುಗಡೆ ಮಾಡಿತು. ಎಷ್ಟನೆಯ ವರ್ಷದ ವಿಜಯೋತ್ಸವಕ್ಕಾಗಿ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. 300ನೇ ವರ್ಷ, 250 ವರ್ಷ, 200 ವರ್ಷ, 150 ವರ್ಷ. ಮೊದಲಿಗೆ ಆಶಾ ಮೋಹನ್, ಆನಂತರ ಪುಟ್ಟೇಶಪ್ಪ. 200 ವರ್ಷ. 200 ವರ್ಷ ಆಯ್ಕೆ 3. ಹೇಳಿ ಪುಟ್ಟೇಶಪ್ಪ ಅವರೇ. 250 ಆಯ್ಕೆ 2. ಉತ್ತರವನ್ನು ನೋಡೋಣ. 200 ವರ್ಷ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಶಶಿ ತರೀಕೆರೆ ಬರೆದ ಪ್ಯೂಪಾ ಕವಿತೆಗಳು ಎನ್ನುವ ಪುಸ್ತಕವನ್ನು ಆಶಾ ಮೋಹನ್ ಅವರಿಗೆ ಕೊಟ್ಟಿದ್ದೇವೆ. 23ನೇ ಅಕ್ಟೋಬರ್ 1824ರಲ್ಲಿ ಬ್ರಿಟಿಷರ ವಿರುದ್ಧ ವಿಜಯವನ್ನು ಸಾಧಿಸ್ತಾಳೆ ಕಿತ್ತೂರು ಚೆನ್ನಮ್ಮ. ಅದರ ನೆನಪುಗಾಗಿ 5 ರೂಪಾಯಿ ಬೆಲೆಯ ಈ ಒಂದು ಅಂಚೆ ಚೀಟಿಯನ್ನು, ಸ್ಟ್ಯಾಂಪನ್ನು ಲೋಕಾರ್ಪಣೆ ಮಾಡಿದೆ. ಈ ಒಂದು ಕಾರ್ಯಕ್ರಮ ಕಿತ್ತೂರು ಕೋಟೆಯಲ್ಲಿ ನಡೆಯಿತು ಅನ್ನೋದು ಬಹಳ ಗಮನೀಯವಾದಂಥ ಒಂದು ವಿಚಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಗುಬ್ಬಚ್ಚಿಗಳು ಕಥಾ ಸಂಕಲನ. ಮಂಗಳಾ ಪ್ರಸಾದ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಅ, ದಿ, ಧಿ, ಮು, ರ.
ಬಜರುತ್ತಿದ್ದಾರೆ ಸರಸ್ವತಿಯವರು. ಅನಿರ್ದಿಷ್ಟಾವಧಿಯ ಮುಷ್ಕರ. ಪುಟ್ಟೇಶಪ್ಪ ಹಾಗೂ ಆಶಾ ಮೋಹನ್, ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಅನಿರ್ದಿಷ್ಟಾವಧಿಯ ಮುಷ್ಕರ ಉತ್ತರ ಸರಿಯಾಗಿದೆ. ಗುಬ್ಬಚ್ಚಿಗಳು ಎನ್ನುವ ಈ ಒಂದು ಪುಸ್ತಕವನ್ನು ಸರಸ್ವತಿ ಅವರಿಗೆ ಕೊಟ್ಟಿದ್ದೇವೆ. ಮುಸ್ಸಂಜೆಯ ಕಥೆಗಳು ಉದಯ್ ಕುಮಾರ ಹಬ್ಬು ಅವರು ಬರೆದಂತಹ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 51 ಕೂಡು 50, 57 ಕಳೆ 41, 18 ಗುಣಿಸು 9, 150 ಭಾಗಿಸು 10. ಮೊದಲನೆಯದಾಗಿ ಸರಸ್ವತಿ, ಆನಂತರ ಆಶಾ ಮೋಹನ್ ಬಜರುತ್ತಿದ್ದಾರೆ. ಸರಸ್ವತಿ 354. 354. ಆಶಾ ಮೋಹನ್ 275. 275. ಪುಟ್ಟೇಶಪ್ಪ 361. ಮೂವರು 3 ಉತ್ತರ ಕೊಟ್ಟಿದ್ದೀರಿ. ಯಾರು ಉತ್ತರ ಸರಿಯಾಗಿದೆ ನೋಡೋಣ. ಒಂದು ಉತ್ತರ 101, 16, 162, 15 ಎಲ್ಲವನ್ನ ಕೂಡಿದ್ರೆ 294 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ವಿಭಾ ಪುರೋಹಿತ್ ಅವರು ಬರೆದ ಕವಿತಾ ಸಂಗ್ರಹ ಕಲ್ಲದೆ ಬಿರಿದಾಗ. ನಮ್ಮ ಪ್ರಶ್ನೆ, ಈ ಹಣ್ಣನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಪುಟ್ಟೇಶಪ್ಪ ಬಜರುತ್ತಿದ್ದಾರೆ. ಉತ್ತರ ನೇರಳೆ ಹಣ್ಣು. ಆಯ್ಕೆಗಳನ್ನು ನೋಡೋಣ. ಬ್ಲ್ಯಾಕ್ಬೆರ್ರಿ ಹೇಳಿ ಆಶಾ ಮೋಹನ್. ಬ್ಲ್ಯಾಕ್ಬೆರ್ರಿ ಅಂತ ಹೇಳ್ತಾ ಇದ್ದಾರೆ. ಬ್ಲೂಬೆರ್ರಿ ಆಯ್ಕೆ 3, ಬಿಲ್ಬೆರ್ರಿ ಆಯ್ಕೆ 4, ಬ್ಲ್ಯಾಕ್ ಕರೆಂಟ್. ಉತ್ತರವನ್ನು ನೋಡೋಣ. ಉತ್ತರ ಬ್ಲ್ಯಾಕ್ ಕರೆಂಟ್ ಆಗಿತ್ತು. ರೈಬಸ್ ನೈಗ್ರಮ್ ಅಂತ ವೈಜ್ಞಾನಿಕವಾಗಿ ಈ ಒಂದು ಹಣ್ಣನ್ನು ಕರೀತೇವೆ. ಕಪ್ಪು ಬಣ್ಣಕ್ಕಿರುತ್ತೆ, ಆದರೆ ವಿಶೇಷ ಅಂದರೆ ಸ್ವಲ್ಪ ಕಹಿ ಇರುತ್ತೆ. ಹಾಗಾಗಿ ಇದನ್ನು ಹಣ್ಣನ್ನು ನೇರವಾಗಿ ತಿನ್ನೋಕ್ಕೆ ಯಾರೂ ಇಷ್ಟಪಡಲ್ಲ. ಆದರೆ ವಿಟಮಿನ್ ಸಿ ಅಧಿಕವಾಗಿ ಇರೋ ಕಾರಣ ಇದನ್ನು ಜಾಮ್, ಜೆಲ್ಲಿ ಮತ್ತು ಐಸ್ ಕ್ರೀಮಲ್ಲಿ ಬಳಸೋದು ಉಂಟು. ಬ್ರಿಟನ್ನಲ್ಲಿ ಹೆಚ್ಚು ಜನಪ್ರಿಯ ಅಂತೆ ಈ ಒಂದು ಹಣ್ಣು. ಮುಂದಿನ ಪುಸ್ತಕ ಕೌದಿಯೊಳಗಿನ ಕನಸುಗಳು ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಜೋ, ಪ್ರೇ, ರ, ಮ, ಜಿ, ಕು, ಟಿ, ಯ. ಬಜರುತ್ತಿದ್ದಾರೆ ಆಶಾ ಮೋಹನ್. ಜೋಗಿಯ ಪ್ರೇಮ ಕುಟೀರ. ಇನ್ನೊಂದ್ಸಲ ಹೇಳಿಮ್ಮ. ಜೋಗಿಯ ಪ್ರೇಮ ಕುಟೀರ. ಜೋಗಿಯ ಪ್ರೇಮ ಕುಟೀರ. ಇನ್ನು ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಸರಸ್ವತಿ ಹಾಗೂ ಪುಟ್ಟೇಶಪ್ಪ ಅದೇ ಸರ್. ಅದೇ ಉತ್ತರವಾ? ಅದೇ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಆಶಾ ಮೋಹನ್, ಶಬ್ದಗಳನ್ನು ಅರ್ಥವತ್ತಾಗಿ ಜೋಡಿಸಲಿಕ್ಕೆ ಸಾಧ್ಯವಾಗಬಹುದಾ? ಪ್ರೇಮ ಜೋಗಿ ಕುಟೀರ. ಪ್ರೇಮದ ಜೋಗಿ ಕುಟೀರ. ದಾ ಎಲ್ಲಿದೆಯಮ್ಮ? ದಾ ಎಲ್ಲಿದೆ? ಜೋಗಿ ಪ್ರೇಮ. ಹಾಂ, ಸರಿಯಾಗಿದೆ ಹೇಳಿ. ಪ್ರೇಮ ಕುಟೀರ. ಹಾಂ, ಜೋಗಿ. ಉತ್ತರವನ್ನು ನೋಡೋಣ. ಪ್ರೇಮ ಜೋಗಿಯ ಕುಟೀರ ಅನ್ನೋದು ಸರಿಯಾದ ರೂಪ ಆಗಿತ್ತು.
ಆದರೆ ಜೋಗಿಯ ಪ್ರೇಮ ಕುಟೀರ ಹೀಗೆ ಶಬ್ದಗಳನ್ನು ಚೂರು ಆ ಕಡೆ ಈ ಕಡೆ ಮಾಡಿದ್ರೆ ಅಂಥ ದೊಡ್ಡ ಅಪರಾಧ ಏನೂ ಆಗೋದಿಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸಿ ಕೌದಿಯೊಳಗಿನ ಕನಸುಗಳು ಎನ್ನುವ ಈ ಒಂದು ಪುಸ್ತಕವನ್ನು ಆಶಾಮೋಹನ್ ಅವರಿಗೆ ಕೊಟ್ಟಿದ್ದೇನೆ. 3 ಪುಸ್ತಕಗಳನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಹಿರಿಯರಿಗೆ ಮಾಡುವ ಪೂಜೆ, ಒತ್ತಾಯ, ಬಲಾತ್ಕಾರ, ನಿರ್ಬಂಧ, ಹಳದಿ ಬಣ್ಣದ ರಾಸಾಯನಿಕ. ಮೊದಲಿಗೆ ಸರಸ್ವತಿ ಬಜರುತ್ತಿದ್ದಾರೆ. ಒಂದು ಉತ್ತರ ವಡ್ಡಾರಾಧನೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 2 ಉತ್ತರ ತಮಗೆ ಅವಕಾಶ ಸಿಗುತ್ತೆ. ಸರಸ್ವತಿಯವರೇ, ಎರಡನೇದು ಒತ್ತಾಯ, ಬಲಾತ್ಕಾರ, ನಿರ್ಬಂಧ. ಅಡ್ಡಾಡಿ. ಆಶಾಮೋಹನ್, ಕಡ್ಡಾಯ. ಸರಸ್ವತಿಯವರೇ ಹೇಳಿದ್ದು ಅಡ್ಡಾಡಿ ಅಂತ. ಉತ್ತರವನ್ನು ನೋಡೋಣ. ಕಡ್ಡಾಯ ಉತ್ತರ ಸರಿಯಾಗಿದೆ. ಧರ್ಮರಾಯ ಎನ್ನುವ ಪುಸ್ತಕವನ್ನು ಸರಸ್ವತಿಯವರಿಗೆ ಜಯರಾಮಾಚಾರಿ ಬರೆದ ಕಿಲಿಗ್ ಎಂಬ ಕಾದಂಬರಿಯನ್ನು ಆಶಾಮೋಹನ್ ಅವರಿಗೆ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಸರಸ್ವತಿ. ಇಂಧನ. ಇನ್ಯಾರ ಹಳದಿ ಬಣ್ಣದ ರಾಸಾಯನಿಕ. ಉತ್ತರವನ್ನು ನೋಡೋಣ. ಗಂಧಕ ಅಥವಾ ಸಲ್ಫರ್ ಅಂತ ಕರಿತೇವೆ ಇದನ್ನು. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. ಒಬ್ಬೊಬ್ಬರಿಗೆ 5 ಪ್ರಶ್ನೆಗಳು. ಮೊದಲ ಅವಕಾಶ ಬರ್ತಾ ಇದೆ. ಸರಸ್ವತಿ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಶತಮುಂಡ ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ಹಠಮಾರಿ, 100 ಪಟ್ಟು ಹಠಮಾರಿ. ಮುಂದಿನ ಪ್ರಶ್ನೆ: ಕಣ್ಣಿನ ರೆಪ್ಪೆ, ಎವೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಕ್ಷ್ಮ, ಯಕ್ಷ್ಮ. ಮುಂದಿನ ಪ್ರಶ್ನೆ: ಚಾರ್ವಾಕರು ಎಷ್ಟು ಭೂತಗಳನ್ನು ನಂಬುತ್ತಾರೆ? 4 ಭೂತಗಳು, 5 ಭೂತಗಳು. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಹುತ್ತವ ಬಡಿದರೆ ಹಾವು ಸಾಯಬಲ್ಲದೆ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ನುಡಿಯಲು ಬಾಯಿಲ್ಲ, ಓಡಲು ಕಾಲಿಲ್ಲ, ನಾಡು ನಡಗುವಂತೆ ಒದರುವ ಈ ಹುಡುಗ ಯಾರೆಂದ? ಹಾವು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಹಳ ಹಠಮಾರಿ ಸರಿಯಾದ ಉತ್ತರ ಆಗಿತ್ತು. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಅದು ಪಕ್ಷ್ಮ ಆಗಿತ್ತು. ತಾವು ಯಕ್ಷ್ಮ ಅಂತ ಹೇಳಿದಿರಿ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 4 ಅಂತ ಹೇಳಿದಿರಿ. ಪೃಥ್ವಿ, ವಾಯು, ಆಪ್, ತೇಜ ಇದಿಷ್ಟನ್ನೇ ಚಾರ್ವಾಕರು ನಂಬೋದು. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಹುತ್ತವ ಬಡಿದರೆ ಹಾವು ಸಾಯುವುದೇ, ಇದು ಸರಿಯಾದ ರೂಪ ಆಗಿತ್ತು. ಉತ್ತರ ಕೊಟ್ಟಿದ್ದೀರಾ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಬಂದೂಕಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಪುಟ್ಟೇಶಪ್ಪ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಶರಣು ಹೊಡೆ ಎಂಬ ನುಡಿಗಟ್ಟಿನ ಅರ್ಥವೇನು? ಬಿಟ್ಟು ಬಿಡು, ಕೊಟ್ಟು ಬಿಡು. ಬಿಟ್ಟು ಬಿಡು. ಮುಂದಿನ ಪ್ರಶ್ನೆ: ಚರ್ಮದ ವಾದ್ಯ ನಗಾರಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಟಹ, ಪಟಕ. ಮುಂದಿನ ಪ್ರಶ್ನೆ: ಅರಣ್ಯವಾಸಿಯಾಗಿದ್ದ ರಾಮ ಮೊದಲು ಎಲ್ಲಿ ತನ್ನ ಆಶ್ರಮವನ್ನು ಕಟ್ಟಿಕೊಂಡ? ಚಿತ್ರಕೂಟ, ಚಿತ್ರಕೂಟ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಹುಟ್ಟುವಾಗ ಬಂದದ್ದು, ಸಾಯುವಾಗ ಬರಲಿಲ್ಲ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಪ್ರಾಣವಿಲ್ಲದ ಪಕ್ಷಿಯು ಜಾಣರಿಗೆ ತಾ ವಾಹನವಾಗಿ ಭುವಿಯೆಲ್ಲ ತಿರುಗುವುದು, ಲಕ್ಷ್ಯ ಕೊಟ್ಟು ಹೇಳೆಂದ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಶರಣು ಹೊಡೆ, ಬಿಟ್ಟು ಬಿಡು ಸರಿಯಾಗಿದೆ. 2 ಉತ್ತರ. ಪಟಹ ಆಗಿತ್ತು, ಪಟಕ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಚಿತ್ರಕೂಟ. ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ. ಹುಟ್ಟುವಾಗ ಬಂದದ್ದು, ಹೂತಾಗ ಹೋದೀತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ. ಇದು ವಿಮಾನದ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ.
ಈಗ ಅವಕಾಶ ಬರ್ತಾ ಇದೆ. ಆಶಾ ಮೋಹನ್ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಶಾಕಾಯ ಲವಣಾಯ ಎಂಬ ನುಡಿಗಟ್ಟಿನ ಅರ್ಥವೇನು? ಹೊಟ್ಟೆ ತುಂಬುವಷ್ಟು, ಹೊಟ್ಟೆ ತುಂಬಿ ತುಳುಕುವಷ್ಟು. ಹೊಟ್ಟೆ ತುಂಬಿ ತುಡುಕುವಷ್ಟು. ಮುಂದಿನ ಪ್ರಶ್ನೆ, ಶ್ರೀಗಂಧ ಚಂದನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಟೀರ, ಪಟಿಕ. ಪಟಿಕ. ಮುಂದಿನ ಪ್ರಶ್ನೆ, ಯಮನ ಕರಣಿಕನ ಹೆಸರೇನು? ಚಿತ್ರಗುಪ್ತ, ವಿಚಿತ್ರಗುಪ್ತ. ಚಿತ್ರಗುಪ್ತ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕುದುರೆಯ ಮೀಟಿದರೆ ಗರ್ಜಿಸಿ ಎದುರು ನಿಂತವರ ಕ್ಷಣದಲ್ಲಿ ಕೊಲ್ಲುವ ಈ ಕ್ರೂರಿ ಯಾರು ಹೇಳೆಂದ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಶಾಕಾಯ ಲವಣಾಯ, ಹೊಟ್ಟೆ ತುಂಬುವಷ್ಟು, ಎಷ್ಟು ಬೇಕೋ ಅಷ್ಟು ಅನ್ನೋ ಅರ್ಥ. ಎರಡನೇ ಪ್ರಶ್ನೆಗೆ ಉತ್ತರ ಪಟೀರ ಸರಿಯಾದ ಉತ್ತರ ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಚಿತ್ರಗುಪ್ತ ಸರಿಯಾಗಿತ್ತು ಉತ್ತರ ತಾವು ಕೊಟ್ಟದ್ದು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಕಾವಲಿ ಇದ್ದಷ್ಟು ದೋಸೆ ಬಿಡು, ಇದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಬಂದೂಕಿನ ವರ್ಣನೆ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ತಮಗೆ ಒಂದು ಪುಸ್ತಕ, ಕಾಮನ ಬಿಲ್ಲು ಬಣ್ಣ ಬೇಡುತ್ತಿದೆ ಎನ್ನುವ ಪುಸ್ತಕ ಆಶಾ ಅವರಿಗೆ ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಸರಸ್ವತಿ ಅವರಿಗೆ ಒಟ್ಟು 7 ಪುಸ್ತಕ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. 2 ಪುಸ್ತಕ ದೊರೆಯುತ್ತಾ ಇದೆ ಪುಟ್ಟೇಶಪ್ಪ ಅವರಿಗೆ, ಅಭಿನಂದನೆಗಳು. ಆಶಾ ಅವರಿಗೆ 5 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಜಗತ್ತಲ್ಲಿ ಅತ್ಯಂತ ಬೃಹತ್ತಾದ ಜೀವಿ ಯಾವುದಿರಬಹುದು? ತುಂಬ ದೊಡ್ಡದು. ಅನೇಕ ಜನ ಆಫ್ರಿಕಾದ ಆನೆ ಅನ್ಬೋದು ಅಥವಾ ನೀಲ ತಿಮಿಂಗಲ ಅಂತ ಹೇಳ್ಬೋದು. ಆದರೆ ಅದಕ್ಕಿಂತಲೂ ಬೃಹತ್ತಾದದ್ದು ಹನಿ ಫಂಗಸ್ ಅಂತಕ್ಕಂಥ ಒಂದು ಶಿಲೀಂಧ್ರ. ಹನಿ ಫಂಗಸ್ ಅಂತ ಕರೀತಾರೆ, ಅಥವಾ ಆರ್ಮಿಲೇರಿಯಾ ವೋಸ್ಟೋಯಿ ಅಂತ ಇದನ್ನು ಕರೀತಾರೆ. ಇದು 9 ಕಿಲೋಮೀಟರ್ ಪ್ರದೇಶದಲ್ಲಿ ತನ್ನ ತಂತುಗಳನ್ನೆಲ್ಲ ಹರಡಿಕೊಂಡಿದೆಯಂತೆ. ಈ ಒಂದು ವಿಶೇಷವಾದ ಶಿಲೀಂಧ್ರ. ಇದಕ್ಕೆ ಸುಮಾರು 4,000ದಿಂದ 8,000 ವರ್ಷಗಳ ವಯಸ್ಸು ಆಗಿರಬಹುದು ಈ ಶಿಲೀಂಧ್ರಕ್ಕೆ ಅಂತ ಹೇಳ್ತಾರೆ. ಅಮೇರಿಕಾದಲ್ಲಿ ಒರೆಗಾನ್ ಅಂತ ಒಂದು ಪ್ರಾಂತ, ಆ ಒರೆಗಾನ್ ಪ್ರಾಂತದಲ್ಲಿ ಮಲಹರ್ ನ್ಯಾಷನಲ್ ಫಾರೆಸ್ಟ್ ಅಂತ ಒಂದು ಕಾಡು, ಆ ಕಾಡಲ್ಲಿ ಇದೆಯಂತೆ 9 ಕಿಲೋಮೀಟರ್ ವ್ಯಾಪ್ತಿಯ ಈ ಒಂದು ಶಿಲೀಂಧ್ರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.